ರಾಕೇಶ್, ನನ್ಗಂತೂ ಈಗ ಸ್ವಲ್ಪ ಸಮಾಧಾನ ಆಯ್ತು ನೋಡು. ಊಟ ಮಾಡೋವರೆಗೂ ನಾನು ಒದ್ದಾಡಂಗ್ ಆಗ್ತಿತ್ತು. ಅಂತೂ ಇಂತೂ ನಿನ್ ಹೊಟ್ಟೆಲಿರೋ ಇಲಿಗಳಿಗೆ ಹುಳಗಳಿಗೆ ಎಲ್ಲ ಊಟ ಹಾಕದಿಲ್ಲ, ಈಗ ಸಮಾಧಾನ ಆಯ್ತಾ? ಸರಿ ಬಾ ಹೋಗೋಣ. ಅಲ್ಲ ರಾಕೇಶ್, ಇದು ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ? ಈ ಏರಿಯಾ ನೋಡಿದ್ರೆ ನನ್ಗೊಂಥರ ಆಗ್ತಿದ್ಯಪ್ಪ. ನೋಡಲಿ, ಅಲ್ಲಲ್ಲೇ ಕಸ, ಅಲ್ಲೇ ಜನಗಳ ಬಕೆಟ್ ಏನೇನೋ ಇಟ್ಕೊಂಡಿದಾರಪ್ಪ. ನನ್ಗಂತೂ ಇದನ್ನೆಲ್ಲ ನೋಡೋದಿಕ್ಕೆ ಒಂಥರ ಆಗ್ತಾ ಇದೆ. ನಂಗೂ ಗೊತ್ತಿಲ್ಲ ಮಾಯಾ, ಇರು ನನ್ನ ಫ್ರೆಂಡ್ನ ಕೇಳ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ಮಚ್ಚಿ, ಏನು? ಅಲ್ಲ, ಇದೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಈ ಏರಿಯಾ ನೋಡೋದಿಕ್ ಒಂಥರ ಇದ್ಯಪ್ಪ. ಇದ್ರೊಳಗಡೆ ಎಲ್ಲ ಹೆಂಗ್ ಹೋಗೋದೇಳು? ಅಯ್ಯೋ ನೀವ್ ಇನ್ಮೇಲೆ ಡೈಲಿ ಇಲ್ಲೇ ಓಡಾಡ್ಬೇಕಾಗುತ್ತೆ, ಯಾಕಂದ್ರೆ ನಿಮ್ ಮನೆ ಇರೋದು ಇದ್ರ ಒಳಗಡೆನೇನೆ. ಏನು ಹೇಳ್ತಾ ಇದೀಯಾ? ಇದ್ರ ಒಳಗಡೆ ಓಡಾಡ್ಬೇಕಾ ನಾವು? ರಾಕೇಶ್, ಏನ್ ರಾಕೇಶ್ ಇದು? ಒಂದ್ ಒಳ್ಳೆ ಮನೆ ನೋಡಕ್ಕಾಗ್ಲಿಲ್ವಾ ನಿನ್ ಫ್ರೆಂಡ್ ಕೈಯಲ್ಲಿ? ಈ ತರ ಏರಿಯಾದಲ್ಲಿ ಮನೆ ನೋಡೋದ? ಅಯ್ಯೋ ಶೀ, ನನ್ಗಂತೂ ಇಲ್ಲಿ ಇರೋದಿಕ್ ಆಗಲ್ಲಪ್ಪ. ನಿಂಗೆ ಗೊತ್ತು ನಾನು ಎಷ್ಟು ವಾಯಲ್ಲಾಗಿದ್ದೆ ಅಂತ. ಅಂತದ್ರಲ್ಲಿ ಇಂಥ ಕಡೆ ಎಲ್ಲ ಬಂದ್ ಜೀವನ ಮಾಡೋದ? ನನ್ನ ಕೈಲಾಗಲ್ಲಪ್ಪ. ಬಾ ಹೋಗ್ಬಿಡೋಣ. ಹೋಗ್ಬಿಡೋಣ ಅಂದ್ರೆ ಹೆಂಗೆ ಮಾಯಾ? ನಮ್ಮನ್ ಬೇರೆ ಪೊಲೀಸ್ನವ್ರು ಹುಡುಕ್ತಾ ಇದಾರೆ. ನಾವು ಸಿಟಿನಲ್ಲಿ ಎಲ್ಲೂ ಓಡಾಡಕ್ಕಾಗಲ್ಲ. ಓಡಾಡೋದು ಹೋಗ್ಲಿ, ನಮ್ ಕೈಯಲ್ಲಿ ₹1 ದುಡ್ಡಿಲ್ಲ ಕಣೆ. ಹೇಗ್ ಮಾಡೋಣ ಹೇಳು? ಜೀವನ ಮಾಡಕ್ ದುಡ್ಡು ಬೇಕಲ್ವಾ? ಈಗ ಹೆಂಗೋ ಸದ್ಯಕ್ಕೊಂದ್ ಕೆಲ್ಸ ಅಂತ ಇವನೇ ಕೊಡಿಸ್ತಾನೆ, ಇರೋದಕ್ ಮನೆ ವ್ಯವಸ್ಥೆನೂ ಮಾಡಿದಾನೆ. ಬಿಡು, ಏರಿಯಾ ಹೆಂಗಿದ್ರೆ ನಮ್ಗೇನು? ಮನೆ ಚೆನ್ನಾಗಿದ್ಯಾ? ನೋಡೋಣ ಬಾ. ಈ ಏರಿಯಾನೇ ಈ ತರ ಇದೆ, ಇನ್ ಮನೆ ಇನ್ ಯಾವ ತರ ಇರುತ್ತೆ ರಾಕೇಶ್? ನಿನ್ಗೆ ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಿರೋದು? ನನ್ ಕೈಲಿ ಇಲ್ಲೆಲ್ಲ ಇರಕ್ ಆಗಲ್ಲ. ಏನು ಮಾಡಕ್ಕಾಗಲ್ಲ. ನಮ್ ಪರಿಸ್ಥಿತಿ ಈ ಮಟ್ಟಕ್ಕೆ ತಂದು ನಿಲ್ಸಿದೆ. ನಮ್ ಹಣೆ ಬರನೇ ಕೆಟ್ಟದಾಗಿರ್ಬೇಕಾದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳು? ಹೊರ್ಗಡೆ ಹೋದ್ರೆ ಪೊಲೀಸ್ನವರು ನಮಗ್ ಹಿಡ್ಕೊಂಡು ಹೋಗ್ತಾರೆ. ಅದೆಲ್ಲ ಬೇಕಾ? ಸದ್ಯಕ್ಕೆ ಇಲ್ಲೆಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋಣ ಬಾ. ಆದಿಯಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು. ಆದಿನ್ ಮಾತ್ರ ನಾನ್ ಸುಮ್ಮನೆ ಬಿಡಲ್ಲ. ಏನ್ರಪ್ಪ ಅದು? ಏನಾಯ್ತು? ಅಲ್ಲೇನೋ ನೀವೇ ಗುಸ್ಗುಸು ಅಂತ ಮಾತಾಡ್ಕೊತಿದ್ದೀರಲ್ಲ. ಮಚ್ಚಿ, ಅದೇನಿಲ್ಲ ಕಣೋ, ಈ ಏರಿಯಾ ಎಲ್ಲ ಈ ತರ ಇದೆಯಲ್ಲ, ನಾವ್ ಈ ತರ ಏರಿಯಾದಲ್ಲೆಲ್ಲ ಜೀವನ ಮಾಡಿರ್ಲಿಲ್ಲ, ಅದಕ್ಕೆ ಏನೋ ಒಂಥರ ಆಗ್ತಿದೆ ಕಣೋ. ಅಲ್ಲ ಕಣೋ, ಕೈಯಲ್ಲಿ ₹1 ದುಡ್ಡು ಇಟ್ಕೊಂಡ್ ಬಂದಿಲ್ಲ ನೀನು. ಇನ್ನು ಈ ₹5,000 ಬಾಡಿಗೆನಲ್ಲಿ ಮನೆ ನಿನ್ಗೆ ಇನ್ನೆಂತ ಸಿಗ್ತವೆ? ಯಾವ ಏರಿಯಾದಲ್ಲಿ ಸಿಗ್ತವೆ ಹೇಳು? ನೋಡು, ನೀನು ನಿನ್ನ ಒಳ್ಳೊಳ್ಳೆ ಮನೆ ಬೇಕು ಅಂತ ಹೋದ್ರೆ ಬಾಡಿಗೆನೂ ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಇಲ್ಲಿ ಏನ್ ಅಷ್ಟೇನು ಖರ್ಚು ಬರಲ್ಲ, ನೀನು ಆರಾಮಾಗಿರ್ಬೋದು. ಪಾತ್ರೆ ಸಾಮಾನು, ಮನೆಯಲ್ಲಿ ಕಾಟು ಪ್ರತಿಯೊಂದೂ ಓನರ್ದೇನೆ ಇದೆ. ಯಾಕಂದ್ರೆ ಅವರು ಮುಂಚೆ ವಾಸ ಮಾಡ್ತಾ ಇದ್ರು, ಇವಾಗ ಯಾವ್ದೋ ಹೊಸ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅಂತ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಈ ಹಳೆ ಸಾಮಾನೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಾಡಿಗೆಗೆ ಬಂದವ್ರಿಗೆ ಕೊಟ್ರಾಯ್ತು, ಅದಕ್ಕೂ ಸೇರ್ಸೆ ಬಾಡಿಗೆ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಬಿಟ್ಟಿದ್ದಾರೆ ಎಲ್ಲಾನು. ನೀವೀಗ ಎಲ್ಲಾನು ಯೂಸ್ ಮಾಡ್ಕೋಬಹುದು. ಇವಾಗ ನೀವೊಂದ್ ಚಮಚ ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ಎಲ್ಲ ಸಾಮಾನು ಮನೆಯಲ್ಲೇ ಇದೆ. ಇಷ್ಟ ಅನುಕೂಲ ಎಲ್ಲಿ ಸಿಗುತ್ತೆ ಹೇಳು ₹5,000? ಅಲ್ಲ, ಅದು ನಿಜನೇ, ನಮ್ ಪರಿಸ್ಥಿತಿನೂ ಅದೇ ತರ ಇದೆ. ಅದು ಒಂಥರ ಏನೋ ಒಂಥರ ಕಣೋ. ಒಂಥರನೂ ಇಲ್ಲ, 2 ತರನೂ ಇಲ್ಲ. ಈಗ ಬಾ, ಅಡ್ಜಸ್ಟ್ ಆಗುತ್ತೆ ಎಲ್ಲಾನು. ನೀವ್ ಇಲ್ಲಿರಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇನ್ ಸ್ವಲ್ಪ ದಿನದಲ್ಲೇ ನಿಮ್ಗೆ ಅಡ್ಜಸ್ಟ್ ಆಗೋಗುತ್ತೆ, ಏನು ಯೋಚನೆ ಇಲ್ಲ. ಬಾ ಬಾ. ಅಯ್ಯ, ಏನು ಮಾಡಕ್ಕಾಗಲ್ಲ, ಬಾ. ಸದ್ಯದ ಮಟ್ಟಿಗೆ ಇಲ್ಲಿರೋಣ, ಆಮೇಲೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡೋಣ. ನಾನು ಎಂತ ಜೀವನ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನನ್ಗೆ ಕೋಪ ಬರ್ತಾ ಇದೆ. ರಾಕೇಶ್, ಇದು ಯಾವ್ದೋ ಸ್ಲಮ್ ಏರಿಯಾ ಕಣೋ. ನನ್ ಕೈಲಿ ಇರಕ್ಕಾಗಲ್ಲಪ್ಪ. ಆ ಜನನೋ, ಅವ್ರು ಇರೋ ರೀತಿನೋ, ಅವ್ರ ಬಟ್ಟೆನೋ, ಅಯ್ಯೋ ದೇವ್ರೆ. ಹೋಗಿ ಹೋಗಿ ನಾನು ಇಂಥವ್ರ ಮಧ್ಯದಲ್ಲಿ ಜೀವನ ಮಾಡ್ಬೇಕಾ? ಆಗಲ್ಲ ರಾಕೇಶ್, ಬಾ ಹೊಟ್ಟೋಗೋಣ ಬಾ. ಬೇಕಿದ್ರೆ ಜೈಲ್ಗೆ ಹೋಗೋಣ ವಾಪಸ್ಸು. ಮಾತ್ರ ಇಲ್ಲಿ ಮಾತ್ರ ಬೇಡ ರಾಕೇಶ್, ಬಾ ಹೋಗೋಣ. ಏನ್ ಮಾಯಾ, ನಿನಗ್ ತಲೆ ಏನಾದ್ರು ಕೆಟ್ಟಿದ್ಯಾ ಅಂತ? ಆ ಪೊಲೀಸ್ನವರು ಹೆಂಗ್ ಬೇಕಂಗ್ ಹಿಗ್ಗೋ ಮಗ್ಗ ಹೊಡಿತಾರೆ. ಹೋಗಿ ಹೋಗಿ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತೀಯಲ್ಲ. ಬೇಡಪ್ಪ, ನಾನ್ ಬರಲ್ಲ, ಬೇಕಿದ್ರೆ ನೀನ್ ಒಬ್ಳೆ ಹೋಗು. ಏನ್ ರಾಕೇಶ್, ನೀನು ಈ ತರ ಹೇಳ್ತಿದೀಯಾ? ಹಾಗಾದ್ರೆ ನಾವ್ ಇಂಥ ಏರಿಯಾದಲ್ಲಿ ಜೀವನ ಮಾಡ್ಬೇಕಾ? ಏನು ಮಾಡಕ್ಕಾಗಲ್ಲ, ಇದೇ ಏರಿಯಾದಲ್ಲೇ ಜೀವನ ಮಾಡ್ಬೇಕು. ಸುಮ್ನೆ ಬಾ. ಏನ್ ಸರ್, ಮೇಡಮ್ ಅವರು ಏರಿಯಾ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದಾರಲ್ಲ. ಅಯ್ಯೋ ಬಿಡು ಮಚ್ಚಿ, ನನ್ನ ಹತ್ರ ಇರೋ ದುಡ್ಡಿಗೆ ಯಾವ ಮನೆ ಸಿಗುತ್ತೆ? ಸದ್ಯಕ್ಕೆ ಹೆಂಗೋ ಇರೋಕ್ಕೊಂದು ಸೂರು ಅಂತ ಮಾಡ್ಕೊಡ್ತಿದ್ಯಲ್ಲ, ಅಷ್ಟು ಸಾಕು. ನಡಿ ಹೋಗೋಣ. ಅದು ನಿಜಾನೇ, ಈ ಬೆಂಗಳೂರಿಗೆ ಈ ತರ ಬಂದು ದುಡ್ಡು ಕಾಸು ಇಲ್ಲದೆ ಜೀವನ ಮಾಡೋದಷ್ಟು ಸುಲಭನಾ? ಏನೋ, ನಿನ್ ಅದೃಷ್ಟ ಚೆನ್ನಾಗಿತ್ತು. ಹೇಳ್ತಿದ್ದಂಗೆ ಇದೊಂದ್ ಮನೆ ಖಾಲಿ ಇತ್ತು ನಿನ್ಗೆ ಅಂತ ಹೇಳಿ ಬಿಡಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸರಿ ಬಾ. ನಾನ್ ಮನೆ ಓನರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವರು ನನಗೆ ಗೊತ್ತಿರೋರೇನೆ, ಅಂತ ಏನ್ ಕಿರಿಕಿರಿ ಮಾಡೋಂಥ ಜನ ಏನಲ್ಲ. ಇವ್ರು ಅಕ್ಕಪಕ್ಕದವ್ರು ಒಂಚೂರು ಹಂಗೆ ಹಿಂಗೆ ಅಂತ ಮಾತಾಡ್ಬೋದು. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನಿಮ್ ಪಾಡಿಗೆ ನೀವು ಜೀವನ ಮಾಡ್ಕೊಂಡೋಗಿ ಅಷ್ಟೇ. ಆಡೋ ಜನದ ಬಾಯಿ ನಾವು ಮುಚ್ಸಕ್ಕಾಗತ್ತಾ? ಅದು ನಿಜನೇ.
ಸರಿ ನಡಿ ಮನೆಗೆ ಹೋಗೋಣ ಫಸ್ಟ್, ಸುಸ್ತಾಗ್ತಾ ಇದೆ ನನಗಂತೂ. ಸರಿ ಬಾ, ಇಲ್ಲೇ ಸ್ವಲ್ಪ ದೂರ ಅಷ್ಟೇ, ಇಲ್ಲೇ ಮುಂದೆನೆ ಇದೆ. ಇನ್ನು ಎಷ್ಟು ದೂರ ಮಚ್ಚಿ? ಇಲ್ಲೇ ಕಣಪ್ಪ, ಈ ಓಣಿ ಒಳಗಡೆ ಹೋಗಿ ಎಡ್ ತಿರ್ಕೊಂಡ್ರೆ ಅಲ್ಲೇ ಮನೆ. ಈಗ ದಾರಿ ನೋಡ್ಕೊಂಡಿದ್ದೀರಲ್ವಾ, ಇದೇ ದಾರಿನಲ್ಲಿ ನೀವು ಟೌನ್ ಕಡೆಗೆ ಬಂದ್ರೆ ಅಲ್ಲಿಗೆ ಬರ್ಬೇಕು. ಈ ದಾರಿನಲ್ಲಿ ದಿನ ಓಡಾಡದ? ಯಪ್ಪ ನನ್ ಕೈಲಾಗಲ್ಲಪ್ಪ. ಏನು ಮಾಡಕ್ಕಾಗಲ್ಲ, ಓಡಾಡ್ಬೇಕು ಅಂತಂದ್ರೆ ಓಡಾಡ್ಲೇಬೇಕು. ನೋಡೋಣ ಬಾ, ಇಲ್ಲೇ ಎಲ್ಲಾದ್ರೂ ಕೆಲಸ ಸಿಕ್ಕಿದ್ರೆ ನಾವೆಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆನೇ ಇರಲ್ಲ. ಸರಿ ಬನ್ನಿ ಬೇಗ. ನೋಡು ಮಚ್ಚಿ, ಇದೇ ಮನೆ. ಸದ್ಯಕ್ಕೆ ಎಲ್ಲ ಸಾಮಾನುಗಳು ಇಲ್ಲೇ ಇದಾವೆ. ಎಲ್ಲ ಸಾಮಾನು ನಿಮಗೆ ಬಳಸ್ಕೊಳ್ಳೋದಿಕ್ಕೆ ಅಂತಾನೆ ಬಿಟ್ಟಿದ್ದಾರೆ. ಇದನ್ನ ಅವ್ರೇನು ಕೇಳಕ್ ಬರಲ್ಲ. ಆದ್ರೆ ಮನೆಗೆ ನೀವ್ ಹೆಂಗ್ ಬಂದಿದ್ದೀರೋ ಹಂಗೆ ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಯಾವ ವಸ್ತುಗಳನ್ನು ಕಳೀಬಾರ್ದು, ಹಾಳು ಮಾಡಬಾರ್ದು, ಇಷ್ಟೇ ಅವ್ರ ಕಂಡೀಷನ್. ಅಯ್ಯೋ, ಈ ಮುರುಕ್ಲು ಮನೇಲಿ ಈ ಮುರುಕ್ಲು ಪಾತ್ರೆಗಳನ್ನ ನಾವು ಕಳಿಯೋದ? ಅಯ್ಯೋ ದೇವ್ರೆ, ನಮ್ಗೆ ಏನ್ ಮಾಡಕ್ ಅವ್ರ ಪಾತ್ರೆಗಳು? ಇಲ್ಲ ಮಚ್ಚಿ, ಎಲ್ಲಾನು ಅವ್ರು ಹೇಗ್ ಬಿಟ್ಕೊಟ್ಟಿದಾರೋ ನಾವು ಅದೇ ತರ ಬಿಟ್ಕೊಡ್ತೀವಿ ಬಿಡು, ಏನ್ ತೊಂದ್ರೆ ಇಲ್ಲ. ಸರಿ, ಈಗ ನಿಮ್ಗೆ ಸದ್ಯದ ಮಟ್ಟಿಗೆ ದಿನಸಿ ಬೇಕು ಅಂತ ಅಂದ್ರೆ ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಸಣ್ಣ ಅಂಗಡಿ ಇದೆ, ಅಲ್ಲಿ ಹೋಗಿ ತಗೊಂಡ್ ಬನ್ನಿ. ಈಗ ದುಡ್ಡಿದೆಯಲ್ಲ, ಏನ್ ಬೇಕು ಮನೆಗ್ ಸಾಮಾನು ತಗೊಂಡ್ ಬಂದು ಮಾಡ್ಕೊಳ್ಳಿ, ಆಯ್ತಾ? ನಾನು ಹಿಂಗ್ ಬರ್ತೀನಿ. ಇರು ಮಚ್ಚಿ, ಈಗಲೇ ಸಾಮಾನೆಲ್ಲ ತಂದ್ಬಿಡ್ತೀನಿ, ಕಾಫಿ ಗಿಫಿ ಕುಡ್ಕೊಂಡು ಹೋಗುವಂತೆ. ಇಲ್ಲ ಕಣೋ, ಲೇಟ್ ಆದ್ರೆ ಇನ್ನ ನಮ್ಮ ಓನರ್ ಬೈತಾರೆ. ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಲಂಚ್ ಟೈಮಲ್ಲಿ ಬಂದಿರೋದಲ್ವಾ. ಸರಿ ಆಯ್ತು, ನೀವಿಬ್ರು ರೆಸ್ಟ್ ಮಾಡಿ. ನಾನ್ ಬೇಕಿದ್ರೆ ಸಾಯಂಕಾಲ ಆದ್ರೆ ಬರ್ತೀನಿ, ಇಲ್ಲ ನಾಳೆ ಬರ್ತೀನಿ. ಸರಿ ಕಣೋ, ಆಯ್ತು, ತುಂಬಾ ಥ್ಯಾಂಕ್ಸ್ ಕಣೋ. ನೀನಿಲ್ಲ ಅಂತಂದಿದ್ರೆ ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಹೆಂಗೋ ಸದ್ಯ ಇರಕ್ಕೊಂದ್ ಸೂರು ಅಂತ ಮಾಡ್ಕೊಟ್ಟಿಯಲ್ಲ, ಅಷ್ಟು ಸಾಕು ಬಿಡು. ಬಾ ಮಚ್ಚಿ, ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್, ಇದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೋಬೇಡ. ನೋಡು, ನಿಂಗೆ ಕೆಲ್ಸಕ್ಕೂ ನಾನು ಎಲ್ಲಾದ್ರೂ ಒಂದ್ ಕಡೆ ವಿಚಾರಿಸ್ತೀನಿ. ಆದಷ್ಟು ಬೇಗ ನಿನ್ಗೂ ಒಂದ್ ಕೆಲ್ಸ ಸಿಗುತ್ತೆ. ಅಲ್ಲಿವರೆಗೂ ಹಿಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾ ಇರಿ. ಸರಿ ಕಣೋ, ಆಯ್ತು. ನೋಡಿ ಸಿಸ್ಟರ್, ಇಲ್ಲಿ ಅಕ್ಕಪಕ್ಕದ ಮನೆ ಹೆಂಗಸರು ಅವರು ಇವರು ಬಂದ್ರು ಅಂತ ಜಾಸ್ತಿ ಏನು ಮಾತಾಡ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಮೊದ್ಲೇ ಜನ ಒಂದ್ ಸ್ವಲ್ಪ ಈ ತರ ಓಡ್ ಬಂದಿರೋದು ಲವರ್ಸು ಅಂತ ಅಂದ್ರೆ ಬೇರೆ ರೀತಿನೇ ಮಾತಾಡ್ತಾರೆ. ನೀವ್ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ. ಆರಾಮಾಗಿ ನಿಮ್ ಪಾಡಗ್ ನೀವ್ ಇರಿ. ಸರಿ ಸರ್, ಆಯ್ತು. ಬಾಯ್ ಕಣೋ. ಓಕೆ ಕಣೋ, ಬಾಯ್. ಮಾಯಾ, ಹೇಗಿದೆ ಮನೆ? ನಿನ್ಗೆ ಇಷ್ಟ ಆಯ್ತಾ? ಏನ್ ಮೈಸೂರ್ ಪ್ಯಾಲೇಸ್ ಕರ್ಕೊಂಡ್ ಬಂದಿದೀಯ ನೋಡು, ಅದಕ್ಕೆ ಇಷ್ಟ ಆಗುತ್ತೆ. ಈ ಸ್ಲಮ್ ಏರಿಯಾದಲ್ಲಿ ಇಂಥ ಮನೆಯಲ್ಲಿ ನನ್ನನ್ನು ತುಂಬಿರ್ಸಿದೀಯ, ನೀವು ನಾಚಿಕೆ ಆಗಲ್ವಾ? ಅಲ್ಲ ಮಾಯಾ, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿತ್ತು ಈ ತರ ಮಾತಾಡ್ತಿದೀಯಲ್ಲ. ಹೆಂಗೋ ಇನ್ನೊಂದ್ ಸ್ವಲ್ಪ ದಿನ ಅವನ್ಗೆ ಗೊತ್ತಿಲ್ದಂಗೆ ಯಾಮರ್ಸಿ ಸ್ವಲ್ಪ ದುಡ್ಡು ಕಸು ಕಿತ್ಕೊಂಡು ಏನಾದ್ರೂ ಒಂದು ಜೀವನಕ್ಕೆ ಆಧಾರ ಮಾಡ್ಕೊಂಡಿದ್ರೆ ಆಗ್ತಾ ಇತ್ತು. ಆದ್ರೆ ಇದು ತುಂಬಾನೇ ಅತಿಯಾಗೋಯ್ತು. ನಮ್ಮನ್ನ ಈ ತರ ಪರಿಸ್ಥಿತಿಗೆ ತಂದವನ್ನ ನಾವು ನೆಮ್ಮದಿಯಾಗಿರಕ್ ಬಿಡ್ಬೇಕಾ ಹೇಳು? ನೋಡು, ನಾವ್ ಇಲ್ಲೇ ಇತ್ಕೊಂಡು ಅವ್ನ ನೆಮ್ಮದಿ ಹಾಳು ಮಾಡಕ್ ಏನೇನೆಲ್ಲ ಮಾಡ್ಬೋದು ಅದನ್ನ ಮಾಡೋಣ. ನಮ್ಮನ್ನ ನೆಮ್ಮದಿ ಕಿತ್ಕೊಂಡಿರೋ ನೆಮ್ಮದಿಯಾಗಿರ್ಬಾರ್ದು ಅಷ್ಟೇ. ಹೌದು ರಾಕೇಶ್, ನಮ್ಮನ್ನ ಈ ಪರಿಸ್ಥಿತಿಗೆ ತಂದಿರೋ ಅವರು ಬೀದಿಗೆ ಬೀಳ್ಬೇಕು. ನಾವ್ ಆ ತರ ಮಾಡ್ಬೇಕು. ನಾವೀಗ ಏನ್ ಅನುಭವಿಸ್ತಾ ಇದೀವೋ ಈ ತರ ನೋನ ಅವರು ಅನುಭವಿಸ್ಬೇಕು. ಆಗ್ಲೇ ನನಗ್ ಸಮಾಧಾನ ಆಗೋದು. ಮಾಡೋಣ. ಸರಿ, ಹಂಗಾದ್ರೆ ನೀನು ಒಂದ್ ಲಿಸ್ಟ್ ಬರ್ದ್ ಕೊಡು, ಏನೇನ್ ಸಾಮಾನ್ ಬೇಕು ಅಂತ. ಇಲ್ಲೆಲ್ಲೋ ಪಕ್ಕದಲ್ಲಿ ಅಂಗಡಿ ಇದೆಯಂತೆ, ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಏನ್ ನಿನ್ ಸಾಮಾನ್ ತಗೊಂಡ್ಬಂದ್ರೆ ನನ್ಗೆ ಅಡ್ಗೆ ಮಾಡ್ಕೊಂಡು ಕೂತಿರಕ್ಕಾಗತ್ತಾ ಇಲ್ಲಿ? ನನ್ಗೆ ಅಡ್ಗೆ ಮಾಡಕ್ ಬರಲ್ಲ. ಹೊರಗಡೆಯಿಂದ ಪಾರ್ಸೆಲ್ ತಗೊಂಬಾ, ತಿನ್ನೋಣ. ಈ ಪರಿಸ್ಥಿತಿನಲ್ಲೂ ಹೊರಗಡೆಯಿಂದ ತಗೊಂಬಂದ್ ತಿನ್ನಕ್ ಹೋದ್ರೆ ದುಡ್ಡು ಎಲ್ಲಿ ಸಾಲುತ್ತೆ ಹೇಳು? ಇರೋ ಸಣ್ಣ ಅಮೌಂಟ್ ಅಲ್ಲೇ ನಾವು ಜೀವನ ಮಾಡ್ಬೇಕು. ಹೇಗೋ ನನ್ಗೂ ಅಲ್ಪ ಸ್ವಲ್ಪ ಏನೋ ಒಂಚೂರು ಮಾಡಕ್ ಬರುತ್ತೆ. ಬ್ಯಾಚುಲರ್ ಆಗಿದ್ದಾಗ ಮಾಡ್ಕೊಂಡ್ರೆ ನೆನ್ಪಿದೆ. ಮೊಬೈಲ್ ಇದೆಯಲ್ಲ, ಯೂಟ್ಯೂಬ್ ನೋಡ್ಕೊಂಡು ಸ್ವಲ್ಪ ಏನಾದ್ರೂ ಮಾಡ್ಕೊಂಡು ತಿನ್ನೋಣ ಬಿಡು. ಈ ಟೈಮಲ್ಲೂ ನನ್ಗೆ ಹಾಗಿರ್ಬೇಕು ಹೀಗಿರ್ಬೇಕು ಅಂದ್ರೆ ಹೇಗೆ ಹೇಳು? ಪರಿಸ್ಥಿತಿ ಹೆಂಗಿದೆಯಾ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಇನ್ನೇನ್ ಮಾಡೋದು, ನನ್ ಹಣೆ ಬರ. ಸರಿ ಆಯ್ತು, ಹೋಗು. ಏನ್ ತಗೊಂಡ್ಬರ್ತೀಯ ನೀನೇ ತಗೊಂಡ್ಬರೋಗು, ನನ್ಗೇನು ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಸರಿ ಆಯ್ತು ಬಿಡು, ನಾನೇ ಏನ್ ಬೇಕು ನೋಡಿ ತಗೊಂಡ್ಬರ್ತೀನಿ. ನೀನು ಆರಾಮಾಗಿ ರೆಸ್ಟ್ ಮಾಡು. ಇಲ್ಲೇ ನೋಡು, ಇಲ್ಲೇ ಮಂಚನೂ ಇದೆ, ಇಲ್ಲೇ ಮಲ್ಕೋ. ಹೌದೌದು, ತುಂಬಾ ದೊಡ್ಡ ಮನೆ ನೋಡು. ರೂಮ್ ಅಲ್ಲೈತೆ, ಬಾತ್ರೂಮ್ ಇಲ್ಲೈತೆ. ಅಲ್ಲ, ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ತಿನ್ನೋದು, ಇಲ್ಲೇ ಅಡ್ಗೆ ಮಾಡ್ಕೊಳ್ಳೋದ? ಹೆಂಗೋ ಇಲ್ಲಿರೋದು? ಏನಿಲ್ಲ ಮಾಯಾ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ಹೇಗೋ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಸರಿ ಆಯ್ತು. ಹೌದು, ಟಾಯ್ಲೆಟ್ ಬಚ್ಚಲ ಮನೆ ಎಲ್ಲ ಎಲ್ಲಿದೆ? ಅಯ್ಯೋ, ನಾನು ಅವನು ಕೇಳಲೇ ಇಲ್ವಲ್ಲ. ಬಿಡು, ಕಾಲ್ ಮಾಡಿ ಕೇಳಿದ್ರಾಯ್ತು ಎಲ್ಲಿದೆ ಅಂತ. ಸರಿ ಆಯ್ತು, ಹೋಗು. ಅದೇನೋ ತಗೊಂಡ್ಬರ್ತೀನಿ ಅಂದಿಲ್ಲ, ತಗೊಂಡ್ ಬಾ. ಸರಿ ಬಾ, ಬಾಗ್ಲಾಕೋ, ಹುಷಾರಾಗಿರು. ಯಾರಾದ್ರೂ ಬಂದ್ರೆ ಬಾಗ್ಲು ತೆಗಿಬೇಡ. ನಾನು ಬಂದು ನಿನಗೆ ಕಾಲ್ ಮಾಡ್ತೀನಿ, ಅವಾಗ ಬಾಗ್ಲು ತೆಗಿವಂತೆ. ಹೊಸ ಜಾಗ ಅಲ್ವಾ, ಎಷ್ಟು ಹುಷಾರಲ್ಲಿದ್ರು ಕಮ್ಮಿನೇನೆ. ಸರಿ ಆಯ್ತು.